ओम आपाताल नभस्थलांत भुवन ब्रह्मांडमा विस्फुरत ज्योतिस्फाटिकलिंगमौळि विलसत्पूर्णेन्दुवान्तामृतैः अस्तोकाप्लुतमेकमीशमनिशं रुद्रानुवाकाञ्जपन् ध्याये दीप्सित सिद्धये ध्रुवपदं विप्रोभिषिञ्चेच्छिवं श्री गुरुभ्यो नमः हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಶಿವ ಈಶ್ವರ ಪರಮೇಶ್ವರ, ಆ ಪರಮೇಶ್ವರನ ಉಗಮ ಹೇಗಾಯಿತು, ಈಶ್ವರನನ್ನು ಪೂಜೆ ಮಾಡುವಂತಹ ಮೂಲ ಹಿನ್ನೆಲೆ ಯಾವುದು, ಯಾಕೆ ಶಿವನನ್ನು ಆರಾಧನೆ ಮಾಡಬೇಕು ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಮುಖ್ಯವಾಗಿ ಸಂಸಾರ ದುಃಖಂ ದ್ರಾವಯತಿ ರೋದಯತೀತಿ ರುದ್ರಃ, ಸಂಸಾರದ ದುಃಖಗಳನ್ನು ಬುಡ ಸಮೇತವಾಗಿ ಒಡೆದು ಓಡಿಸುವಂತಹ ಶಕ್ತಿ ಇರುವಂಥದ್ದು ಯಾರಿಗೆ ಅಂದರೆ ಅದು ರುದ್ರನಿಗೆ, ಅಂದರೆ ಈಶ್ವರನಿಗೆ. ಅಂತಹ ಪರಮೇಶ್ವರನ ಪೂಜೆ ಅನ್ನುವಂಥದ್ದು ಯಾವಾಗ ಪ್ರಾರಂಭ ಆಯಿತು ನೋಡಿ. ಶಿವನನ್ನು ಶಿವಲಿಂಗಂ ಅಂತ ಕರಿತೀವಿ. ನಾವು ಮುಟ್ಟಬೇಕಾ ಮುಟ್ಟಬಾರ್ದಾ ಶಿವನನ್ನು? ಖಂಡಿತ ಮುಟ್ಟಬಹುದು, ಆದರೆ ಅದಕ್ಕೆ ಅಂತ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಭಕ್ತಿ ಇರಬೇಕು, ಶುದ್ಧಿ ಇರಬೇಕು, ಮಂತ್ರೋಚ್ಚಾರಣೆ ಇರಬೇಕು. ಇವೆಲ್ಲದರ ಮುಖಾಂತರವಾಗಿ ನಾವು ಶಿವಲಿಂಗವನ್ನು ಸ್ಪರ್ಶನೆ ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಒಳಿತಿದೆ. ಈ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡಲಿಲ್ಲ ಅಂತಂದರೆ ಆಪತ್ತು ಇದೆ, ಕೆಟ್ಟದ್ದೂ ಇದೆ. ಹಾಗಾಗಿ ಭಕ್ತಿ ಭಾಳ ಮುಖ್ಯ. ಎರಡನೇದು ನಮಗೆ ಶುದ್ಧಿ ಭಾಳ ಮುಖ್ಯ. ಮೂರನೇದು ಅದಕ್ಕೆ ಅಂತ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ವಸ್ತ್ರಧಾರಣೆ ಆಗ್ಬೋದು ಅಥವಾ ಮಂತ್ರ ಆಗ್ಬೋದು, ಇದು ಭಾಳ ಮುಖ್ಯ. ಶಿವನನ್ನು ಯಾಕೆ ಲಿಂಗ ರೂಪದಲ್ಲೇ ಪೂಜೆ ಮಾಡೋದು? ಈಗ ಎಲ್ಲ ದೇವಾನುದೇವತೆಗಳಿಗೆ ಮೂರ್ತಿ ಸ್ವರೂಪ ಇದೆ. ಅಮ್ಮನವ್ರನ್ನ ಮುಖ ದರ್ಶನ ಆಗುತ್ತೆ, ಕೈ ಕಾಲು ದರ್ಶನ ಆಗುತ್ತೆ. ವಿಷ್ಣು ಆಗ್ಬೋದು, ಅಥವಾ ಬ್ರಹ್ಮ ಆಗಬಹುದು, ಆಂಜನೇಯ ಸ್ವಾಮಿ ಆಗ್ಬೋದು, ನರಸಿಂಹಸ್ವಾಮಿ ಆಗ್ಬೋದು. ಎಲ್ಲ ದೇವಾನುದೇವತೆಗಳನ್ನು ನಾವು ಮೂರ್ತಿ ರೂಪದಲ್ಲಿ ದರ್ಶನವನ್ನು ಮಾಡ್ತೀವಿ. ಆದರೆ ಶಿವನನ್ನು ಮಾತ್ರ ಲಿಂಗ ರೂಪದಲ್ಲಿ ಯಾಕೆ ದರ್ಶನ ಮಾಡ್ತೇವೆ ನೋಡಿ. ಸ್ಕಾಂದ ಪುರಾಣದ ಪ್ರಕಾರ, ಸ್ಕಂದ ಪುರಾಣ ಅಥವಾ ಸ್ಕಾಂದ ಪುರಾಣ ಅಂತ ಹೇಳ್ತೀವಿ, ಸುಬ್ರಹ್ಮಣ್ಯಕ್ಕೆ ಸಂಬಂಧಪಟ್ಟಂಥ ಪುರಾಣ. ಆ ಪುರಾಣದಲ್ಲಿ ಆ ಪರಮೇಶ್ವರನ ಕುರಿತಾಗಿ ಹೇಳ್ತಾರೆ, ಲಿಂಗ ಅನ್ನುವಂಥದ್ದು ನಿರಾಕಾರ ಸಾಕಾರ ಎರಡರ ಸ್ವರೂಪವಾಗಿದೆ. ಅದನ್ನು ಕೇವಲ ಕಲ್ಲಿನ ಲಿಂಗ ಅಂತ ನೋಡಿದವ್ರಿಗೆ ಸಾಕಾರ ಆಗುತ್ತೆ, ಅದರ ಒಳಗಡೆ ಇರತಕ್ಕಂಥ ಜ್ಯೋತಿಯನ್ನು ದರ್ಶನ ಮಾಡುವಂಥವರಿಗೆ ಅದು ನಿರಾಕಾರವಾಗುತ್ತೆ. ನಿರಾಕಾರ ಜ್ಯೋತಿರ್ಮಯ ದರ್ಶನ ಅಂತ ಹೇಳ್ತೀವಿ. ಈ ಸಂಪೂರ್ಣ ಆಕಾಶ ಇದೆಯಲ್ಲ, ಈ ಆಕಾಶವೇ ಲಿಂಗರೂಪ. ಅಂದರೆ ನಾವು ಈಗೆಲ್ಲ ಸೈನ್ಸ್ ಇಂಪ್ರೂವ್ ಆಗಿದೆ, ರಾಕೆಟ್ಗಳ ಮುಖಾಂತರ ನಾವು ಬಾಹ್ಯಾಕಾಶಕ್ಕೆ ಪ್ರವೇಶಿಸ್ತಾ ಇದ್ದೀವಿ. ಅಲ್ಲಿಂದ ಯಾವುದಾದ್ರು ಫೋಟೋಗಳನ್ನು ತೆಗೆದ್ರೆ ಗೋಲಾಕಾರದಲ್ಲಿ, ಅಂದರೆ ಒಂದು ಲಿಂಗದ ರೂಪದಲ್ಲೇ ನಮ್ಮ ಭೂಮಿ ಕಾಣುತ್ತೆ. ಮೊಟ್ಟೆಯ ರೂಪದಲ್ಲಿ ಅಥವಾ ಲಿಂಗದ ರೂಪದಲ್ಲಿ ಭೂಮಿ ಕಾಣುತ್ತೆ. ಅಂದರೆ ಸಾಕ್ಷಾತ್ ಈ ಭೂಮಿ ಅಥವಾ ಈ ಬ್ರಹ್ಮಾಂಡ ಅಥವಾ ಈ ಆಕಾಶ ಏನಂತೀವಿ, ಇದು ಲಿಂಗ ಸ್ವರೂಪ. ಸನಾತನ ಧರ್ಮದಲ್ಲಿ ಹೇಳುತ್ತೆ, ಶಿವನ ಲಿಂಗ ಪೂಜೆ ಯಾವಾಗ ಪ್ರಾರಂಭ ಆಯಿತು, ಆದಿ ಅಂತ್ಯ ಅನ್ನುವಂಥದ್ದು ಇಲ್ಲದೇ ಇರತಕ್ಕಂಥ ಒಂದು ವಿಗ್ರಹ ಯಾವುದು ಅಂದರೆ ಅದು ಶಿವಲಿಂಗ. ಆದಿನೂ ಇಲ್ಲ, ಅಂತ್ಯನೂ ಇಲ್ಲ. ಸರ್ವ ದುಃಖ ನಿವಾರಣೆ ಆಗುತ್ತೆ. ಈಶ್ವರನನ್ನು ಪೂಜೆ ಮಾಡೋದ್ರಿಂದ ಸರ್ವ ದುಃಖ ನಿವಾರಣೆ, ಮನೋಭೀಷ್ಟ ಸಿದ್ಧಿ ಉಂಟಾಗುತ್ತೆ. ಶಿವಲಿಂಗ ಅಂದರೆ ಅರ್ಧನಾರೀಶ್ವರಿ ತತ್ವ. ಅರ್ಧನಾರೀಶ್ವರಿ ಅಂತ ಹೇಳ್ತೀವಲ್ಲ, ಅರ್ಧನಾರೀಶ್ವರ ಅಥವಾ ಅರ್ಧನಾರೀಶ್ವರಿ ಅಂತ ಹೇಳ್ತೀವಲ್ಲ, ಅದರ ತತ್ವ ಅಂದರೆ ಸ್ತ್ರೀ ಪುರುಷರಿಗೆ ಸಮಾನವಾಗಿರ್ತಕ್ಕಂಥ ಒಂದು ಬಲವನ್ನು ಕೊಡುವಂಥದ್ದು. ಪುರುಷರಿಗೆ ಎಷ್ಟು ಮುಖ್ಯವಾಗುತ್ತೋ ಸ್ತ್ರೀಯರಿಗೆ ಅಷ್ಟೇ ಮುಖ್ಯವಾಗುತ್ತೆ ಇವತ್ತಿನ ಈ ಪ್ರಪಂಚ. ಇವತ್ತು ಅಂತಲ್ಲ, ಈ ಒಂದು ಸೃಷ್ಟಿ ಪ್ರಾರಂಭವಾದಾಗಿಂದ ಸ್ತ್ರೀ ಪುರುಷರಲ್ಲಿ ಭೇದವಿಲ್ಲದೆ ಇಬ್ಬರಿಗೂ ಸಮಾನವಾದ ಬಲವನ್ನು ಹಂಚಿದಂಥದ್ದು ಅರ್ಧನಾರೀಶ್ವರ ತತ್ವ. ಹಾಗಾಗಿ ಸ್ತ್ರೀ ಪುರುಷರ ಸಮಾಗಮ ಅನ್ನುವಂಥದ್ದೇ ಲಿಂಗರೂಪ. ಪಾಣಿಪೀಠ, ಶಿವನ ಪಾಣಿಪೀಠಕ್ಕೆ ಲಿಂಗವನ್ನು ಇಟ್ಟು ಅಷ್ಟಬಂಧನ ಹಾಕುವಂಥದ್ದು, ಅದನ್ನು ಸೃಷ್ಟಿಯ ರಹಸ್ಯ ಅಥವಾ ಸೃಷ್ಟಿಯ ಒಂದು ಪುನಶ್ಚೇತನ, ಅಂದರೆ ಸೃಷ್ಟಿಯ ಅಭಿವೃದ್ಧಿ ಅಂತ ಹೇಳ್ತೀವಿ. ಹಾಗಾಗಿ ಸ್ತ್ರೀಯರಿಗೆ ಪುರುಷರಿಗೆ ಇಬ್ಬರಿಗೂ ಸಮಾನವಾದಂಥ ಬಲ. ಸ್ತ್ರೀ ಪುರುಷರ ಸಮಾಗಮ, ಅದರಿಂದನೇ ದ್ರವ ರೂಪದಲ್ಲಿ ಉತ್ಪತ್ತಿ ಆಗುವಂಥದ್ದೇ ಪಿಂಡೋತ್ಪತ್ತಿ. ಅದನ್ನು ಶಿವಲಿಂಗ ಅಂತ ಕರೆದರು ನಮ್ಮ ಹಿರಿಯರು. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಅದ್ಭುತವಾಗಿದೆ. ಅಂದರೆ ಶಿವನ ಒಂದು ಪಾಣಿಪೀಠವನ್ನು ಸ್ತ್ರೀಯ ಒಂದು ರೂಪ ಅಂತ ಹೇಳ್ತೀವಿ. ಹಾಗೆ ಶಿವನ ಒಂದು ಬಾಣಲಿಂಗವನ್ನು
ಪುರುಷರ ಒಂದು ರೂಪ ಅಂತ ಹೇಳ್ತೀವಿ. ಹಾಗಾಗಿ ಸ್ತ್ರೀ ಪುರುಷರ ಸಮಾಗಮ ಶಿವಲಿಂಗ ಸ್ವರೂಪ. ಅದನ್ನು ನಾವು ಯಾವ ದೃಷ್ಟಿಯಲ್ಲಿ ಭಾವನೆ ಮಾಡಿ ನೋಡ್ತೀವೋ ಆ ದೃಷ್ಟಿಯಲ್ಲಿ ಭಗವಂತ ನಮಗೆ ಗೋಚರ ಆಗ್ತಾನೆ. ಆದಿ ಅಂತ್ಯ ಇಲ್ಲದೆ ಇರತಕ್ಕಂಥದ್ದು. ನೋಡಿ, ನಿಮಗೆ ಗೊತ್ತಿರಲಿ, ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ಕೂಡ ನಾನು ದೊಡ್ಡವರು ಅನ್ನುವಂಥ ಒಂದು ಯೋಚನೆ ಇದ್ದಾಗ ಈಶ್ವರ ಒಂದು ಗೋಲಾಕಾರದ ಲಿಂಗ ರೂಪದಲ್ಲಿ ಬರ್ತಾನೆ. ಅದರ ಆದಿ ಮತ್ತು ಅಂತ್ಯವನ್ನು ಕಂಡುಹಿಡೀರಿ ಅಂತ ಹೇಳಿದಾಗ ಬ್ರಹ್ಮನ ಕೈಲೂ ಆಗಲಿಲ್ಲ, ವಿಷ್ಣು ಕೈಲೂ ಆಗಲಿಲ್ಲ. ಕೊನೆಗೆ ಅದಕ್ಕೆ ಆದಿ ಅಂತ್ಯವಿಲ್ಲದೆ ಇರತಕ್ಕಂಥ ಒಂದು ರೂಪ ಅದು ಶಿವಲಿಂಗ ರೂಪ. ಇನ್ನು ಸುಮಾರು ಸಾವಿರಾರು ಲಕ್ಷಾಂತರ ವರ್ಷಗಳ ಹಿಂದೆ ವಿಕ್ರಮನಾಮ ಅನ್ನುವಂಥ ಒಂದು ಸಂವತ್ಸರ, ವಿಕ್ರಮ ಸಂವತ್ಸರ ಅಂತ ಹೇಳ್ತೀವಿ. ಅಂದರೆ ಒಂದೊಂದು ಇವಾಗ ನಮ್ಮ ನಡೀತಾ ಇರತಕ್ಕ ಸಂವತ್ಸರ ಹೇಗಿದೆಯೋ ಆ ರೀತಿ ಪ್ರಭಾವ, ವಿಭವ, ಶುಕ್ಲ, ಪ್ರಮೋದೂತ, ಪ್ರಜೋತ್ಪತ್ತಿ, ಆಂಗಿರಸ, ಶ್ರೀಮುಖ, ಭಾವ, ಯುವ, ಧಾತು, ಹೀಗೆ ಒಂದೊಂದು ವರ್ಷಕ್ಕೆ ಒಂದೊಂದು ಹೆಸರನ್ನು ಇಡಲಾಗಿದೆ 60 ಸಂವತ್ಸರಕ್ಕೆ. ಆ 60 ಸಂವತ್ಸರದಲ್ಲಿ ವಿಕ್ರಮನಾಮ ಸಂವತ್ಸರ ಅನ್ನುವಂಥ ಸಂವತ್ಸರಕ್ಕೆ ಈ ಭೂಮಿ, ಆವಾಗ ಯಾರೂ ಮನುಷ್ಯರ ಉತ್ಪತ್ತಿ ಆಗೇ ಇರಲಿಲ್ಲ, ಏನೂ ಜನನ ಆಗಿರಲಿಲ್ಲ. ಈ ಭೂಮಿಗೆ ದೊಡ್ಡ ಉಲ್ಕೆ ಅನ್ನುವಂಥದ್ದು ಬಂದು ಒಡೆಯುತ್ತೆ. ಒಡೆದಾಗ ಆ ಉಲ್ಕೆ ಸಾವಿರಾರು ಛಿದ್ರಗಳಾಗಿ ಬ್ರಹ್ಮಾಂಡ ಅಂದರೆ ಈ ಒಂದು ಭೂಮಿಯ ಮೂಲೆಗಳಲ್ಲಿ ಆ ಉಲ್ಕೆ ಬಂದು ಬೀಳುತ್ತೆ. ಬಿದ್ದ ನಂತರ ವಿಶೇಷವಾಗಿ ಕಾಂತಿ ಅಂದರೆ ಜ್ಯೋತಿ, ಬೆಳಕು ಅಂತ ಹೇಳ್ತೀವಿ. ಬೆಳಕು ತುಂಬಿದಂತಹ ಒಂದು ಶಕ್ತಿ, ಅತೀತ ಶಕ್ತಿ ಆ ಉಲ್ಕೆ ಮೇಲೆ ಬೀಳುತ್ತೆ. ಉಲ್ಕೆ ಮೇಲೆ ಬಿದ್ದು ಸುಮಾರು ಹೊತ್ತು ಆ ಉಲ್ಕೆ ಮೇಲೆ ಇದ್ದಿದ್ದರಿಂದ ಆ ಲಿಂಗ ಸ್ವರೂಪ, ಆ ಉಲ್ಕೆ ಅನ್ನುವಂಥದ್ದು ಲಿಂಗ, ಆ ಉಲ್ಕೆ ಮೇಲೆ ಜ್ಯೋತಿ ಬಿದ್ದಿದ್ದರಿಂದ ಆ ಲಿಂಗ ಸ್ವರೂಪ ಜ್ಯೋತಿರ್ಲಿಂಗವಾಯಿತು. ಅಲ್ಲಿ ಪ್ರಾರಂಭವಾಯಿತು. ಸುಮಾರು 108 ಜ್ಯೋತಿರ್ಲಿಂಗಗಳಿದ್ದಂಥದ್ದು ಅದು ಕ್ರಮೇಣ ಕಡಿಮೆ ಆಗ್ತಾ ಬಂದು 12 ಜ್ಯೋತಿರ್ಲಿಂಗಕ್ಕೆ ಬಂದು ನಿಂತಿದೆ. ಇದನ್ನು ನಾವು ಉಳಿಸ್ಬೇಕು. ಇಲ್ಲಾಂದರೆ ಮುಂದೊಂದು ದಿನ ಅದು 11 ಆಗುತ್ತೆ, ಅಥವಾ 10 ಆಗುತ್ತೆ, ಅಥವಾ 1 ಆಗೋ ಸಾಧ್ಯತೆಗಳು ಇರುತ್ತೆ. ಅದಕ್ಕೆ ನಮ್ಮ ಸನಾತನ ಧರ್ಮವನ್ನು ಉಳಿಸ್ಬೇಕು, ಅದು ಬಹಳ ಮುಖ್ಯ. ಯಾಕೆಂದರೆ ಜ್ಯೋತಿ ಸ್ವರೂಪವಾಗಿರ್ತಕ್ಕಂಥದ್ದು ಜ್ಯೋತಿರ್ಲಿಂಗ. ನಿಮಗೆ ಗೊತ್ತಿರಲಿ, ಜ್ಯೋತಿರ್ಲಿಂಗಗಳು ಎಲ್ಲೆಲ್ಲಿದೆ ಗೊತ್ತಾ? ರಾಮೇಶ್ವರ, ತಮಿಳುನಾಡಿನ ಒಂದು ಅಂತ್ಯಭಾಗದಲ್ಲಿರ್ತಕ್ಕಂಥ ರಾಮೇಶ್ವರ ಏನಿದೆ, ಆ ರಾಮೇಶ್ವರದಲ್ಲಿ ರಾಮನಾಥ ಸ್ವಾಮಿ ಲಿಂಗ ಅನ್ನುವಂಥದ್ದು ಜ್ಯೋತಿರ್ಲಿಂಗ. ಹಾಗೆ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಲಿಂಗ, ಭೀಮಾಶಂಕರಂ ಅನ್ನುವಂಥ ಊರಲ್ಲಿ ನಿಮಗೆ ಮಹಾರಾಷ್ಟ್ರದಲ್ಲಿ ಬರುತ್ತೆ, ಅದು ಬಂದು ಭೀಮಾಶಂಕರ ಲಿಂಗ. 4ನೇದು ಮಹಾರಾಷ್ಟ್ರದಲ್ಲಿ ಎಲ್ಲೋರಾ ಗುಹೆಗಳು ಕೇಳಿದ್ರಲ್ಲ, ಅಜಂತ, ಎಲ್ಲೋರಾ, ಆ ಎಲ್ಲೋರಾ ಗುಹೆಯಲ್ಲಿರ್ತಕ್ಕಂಥದ್ದೇ ವಿಶೇಷವಾಗಿ ಘೃಷ್ಣೇಶ್ವರ ಲಿಂಗಂ. ಅಲ್ಲಿ ಸದಾಕಾಲ ಬಿಸಿ ಇರುತ್ತೆ. ಘೃಷ್ಣ ಅಂತಂದರೆ ಒಂದಕ್ಕೊಂದು ಸ್ಪರ್ಶ ಆಗೋದು, ಒಂದಕ್ಕೊಂದು ತಿಣುಕಾಡುವಂಥದ್ದು, ಅದನ್ನು ಘೃಷ್ಣೇಶ್ವರ ಅಂತೀವಿ. ಹಾಗೆ ನಾಶಿಕ್, ಅದು ಕೂಡ ಮಹಾರಾಷ್ಟ್ರದಲ್ಲಿದೆ. ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ, ಅರುಣ ವರುಣ ಗೋದಾವರಿ ಉದ್ಭವ ಆಗುವಂಥ ಒಂದು ಸ್ಥಳ, ಅದು ವಿಶೇಷವಾದಂಥ ಸ್ಥಳ ತ್ರಯಂಬಕೇಶ್ವರ. ಹಾಗೆ ಸೋಮನಾಥ ಅನ್ನುವಂತಹದ್ದು ನಿಮಗೆ ಸೋಮನಾಥ ಲಿಂಗ ಸೋಮನಾಥದಲ್ಲಿದೆ. ಇನ್ನು ದಾರುಕಾವನಂ ಅಂದರೆ ದ್ವಾರಕಾ ಅಲ್ಲಿ ವಿಶೇಷವಾಗಿ ನಾಗೇಶ್ವರ ಲಿಂಗಂ ಅನ್ನುವಂಥದ್ದು ಇದೆ. ಇನ್ನು 8ನೇದು ಓಂಕಾರೇಶ್ವರ ಕ್ಷೇತ್ರ, ಅಲ್ಲಿ ಓಂಕಾರೇಶ್ವರ ಅಮರೇಶ್ವರ ಲಿಂಗಂ ಅಂಥೇಳಿ, ಅಂದರೆ ಹಿಂದಿನ ಕಾಲದಲ್ಲಿ ಅಮರತ್ವವನ್ನು ಪಡಿತಾ ಇದ್ರಂತೆ ಆ ಓಂಕಾರೇಶ್ವರ ಪೂಜೆಯನ್ನು ಮಾಡಿ. ಹಾಗೆ 9ನೇದು ಉಜ್ಜಯಿನಿಯ ಮಹಾಕಾಳೇಶ್ವರ ಲಿಂಗ, ಉಜ್ಜಯಿನಿ ಮಧ್ಯಪ್ರದೇಶದಲ್ಲಿರ್ತಕ್ಕಂಥದ್ದು. ಇದು ಬಹಳ ವಿಶೇಷವಾದಂಥ ಲಿಂಗ. ಅಲ್ಲಿ ಸ್ಮಶಾನ ಭಸ್ಮ ಆರಾಧನೆ, ಸ್ಮಶಾನ ಭಸ್ಮದಿಂದ ಅಭಿಷೇಕವನ್ನು ಮಾಡಿ ಆ ಭಸ್ಮವನ್ನು ರೋಗ ರುಜಿನಗಳಿರ್ತಕ್ಕಂಥವ್ರಿಗೆ, ಆಮೇಲೆ ಜೀವನದಲ್ಲಿ ಏನೂ ಕಾಣದಿರ್ತಕ್ಕಂಥ ಸುಖವನ್ನು ಕಾಣದಿರ್ತಕ್ಕಂಥ ವ್ಯಕ್ತಿಗಳಿಗೆ ಅದನ್ನು ತಗೊಂಡು ಉಪಯೋಗಿಸಿದಾಗ ಸುಖವನ್ನು ಕಾಣ್ತಾರೆ. ಇನ್ನು 10ನೇದು ವೈದ್ಯನಾಥೇಶ್ವರ ಚಿತಾಭೂಮಿ. ಹಿಂದಿನ ಕಾಲದಲ್ಲಿ ವೈದ್ಯನಾಥೇಶ್ವರ ಸ್ವಾಮಿಯನ್ನು ಯಾಕೆ ದರ್ಶನ ಮಾಡ್ತಾ ಇದೆ ಅಂದರೆ, ಎಷ್ಟೋ ದೊಡ್ಡ ದೊಡ್ಡ ಮಹಾಮಾರಿ ರೋಗಗಳು ಬಂದಾಗ ಇಡೀ ಪ್ರಪಂಚಕ್ಕೆ ಅಥವಾ ಭಾರತಕ್ಕೆ ಬಂದಾಗ ಅಲ್ಲಿ ವೈದ್ಯನಾಥೇಶ್ವರ ಮಹಾಲಿಂಗ ಜ್ಯೋತಿರ್ಲಿಂಗವನ್ನು ಪೂಜೆ ಮಾಡಿ, ಆ ಪೂಜೆ ಮಾಡಿದ ಜಲದಿಂದ, ಅಭಿಷೇಕ ಮಾಡಿದ ಜಲದಿಂದ ಎಲ್ಲ ಕಡೆ ಪ್ರೋಕ್ಷಣೆ ಮಾಡ್ತಾಯಿದ್ರು. ತನ್ಮೂಲಕ ಮಹಾರೋಗ ಭಯಗಳೆಲ್ಲ ನಿವೃತ್ತಿ ಆಗ್ತಾ ಇತ್ತು. ಇನ್ನು ವಾರಣಾಸ್ಯಾಂಚ ವಿಶ್ವೇಶ್ವರ ಅಂದರೆ ಕಾಶಿ, ವಾರಣಾಸಿಯಲ್ಲಿ ವಿಶ್ವೇಶ್ವರ, ಕಾಶಿ ವಿಶ್ವೇಶ್ವರ ಸ್ವಾಮಿಯನ್ನು ನಾವು ಆರಾಧನೆ ಮಾಡಬೇಕು. ಇನ್ನು ಹಿಮಾಲಯದಲ್ಲಿರ್ತಕ್ಕಂಥ ಕೇದಾರನಾಥ, ಒಂದು ವಿಶೇಷವಾದ ಸ್ಥಳದಲ್ಲಿ ಕೇದಾರನಾಥ ಲಿಂಗಂ. ಇಷ್ಟು 12 ಜ್ಯೋತಿರ್ಲಿಂಗದ ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ. ಹಾಗಾಗಿ ಆ ಒಂದು ಭೂಮಿಯಲ್ಲಿ ಬಿದ್ದಂಥ ಉಲ್ಕೆಗೆ ಜ್ಯೋತಿ ಸೇರ್ಪಡೆಯಾಗಿ, ಕಾಂತಿ ಸೇರ್ಪಡೆಯಾಗಿ ಜ್ಯೋತಿರ್ಲಿಂಗ ಆಯಿತು. ಅದೇ ಸಂದರ್ಭದಲ್ಲಿ ಅಗ್ನಿಲಿಂಗ ಆಯಿತು, ವಾಯುಲಿಂಗ ಆಯಿತು, ಜಲಲಿಂಗ ಆಯಿತು, ಆಕಾಶಲಿಂಗ ಆಯಿತು, ವಿಶೇಷವಾದಂಥ ಅಗ್ನಿಲಿಂಗನೂ ಆಯಿತು. ನಿಮಗೆ ಗೊತ್ತೇ ಇದೆ, ಆಕಾಶ ಒಂದು ಸ್ಥಳದಲ್ಲಿದೆ, ಹಾಗೆ ಅಗ್ನಿ ಒಂದು ಸ್ಥಳದಲ್ಲಿದೆ. ಎಲ್ಲ ತಮಿಳುನಾಡಲ್ಲಿ ನಮಗೆ ಸಿಗುತ್ತೆ.
ಜಲಕ್ಕೆ ಒಂದು ಲಿಂಗ ಇದೆ, ಜಂಬುಕೇಶ್ವರ ಅಂತ. ಹೀಗೆ ಪಂಚಲಿಂಗಗಳು, ಪಂಚಭೂತಗಳ ಲಿಂಗಗಳು, ದ್ವಾದಶ ಜ್ಯೋತಿರ್ಲಿಂಗಗಳು, ಹಾಗೆ ವಿಶೇಷವಾಗಿ ಆ ಶಿವನನ್ನು ಆರಾಧನೆ ಮಾಡಿದಂಥ ನಮಗೆ ಖಂಡಿತ ಒಳ್ಳೆಯದಾಗತ್ತೆ. ಹಾಗಾಗಿ ನಾನು ಪ್ರಾರಂಭದಲ್ಲಿ ಹೇಳಿದೆ, ಸಂಸಾರ ದುಃಖಂ ದ್ರಾವಯತಿ ರೋದಯತೀತಿ ರುದ್ರ. ಸಂಸಾರದ ದುಃಖಗಳನ್ನು ನಿವೃತ್ತಿ ಮಾಡುವಂತಹ ಶಕ್ತಿ ಇರುವಂಥದ್ದು ಕೇವಲ ರುದ್ರನಿಗೆ ಮಾತ್ರ. ಹಾಗಾಗಿ ಪರಮೇಶ್ವರನನ್ನು ಆರಾಧನೆ ಮಾಡುವಂಥದ್ದು. ಓಂ ನಮೋ ಭಗವತೆ ರುದ್ರಾಯ ನಮಸ್ತೆ ರುದ್ರಮನ್ಯವ ಉತೋತ ಇಷವೇ ನಮಃ. ಹೀಗೆ ಪ್ರಾರಂಭವಾಗುತ್ತೆ ಆ ರುದ್ರ ಮಂತ್ರ. 11 ಅನುವಾಕಗಳು, ಚಮಕದಲ್ಲಿ 11 ಅನುವಾಕಗಳು. ಅಶ್ಮಾಚಮೆ ಮೃತ್ತಿಕಾಚಮೆ ಗಿರಯಶ್ಚಮೆ ಪರ್ವತಾಶ್ಚಮೆ, ಎಲ್ಲ ಭಗವಂತ ಕೊಡ್ತಾನೆ ನಮಗೆ. ಅಶ್ಮಾಚಮೆ ಮೃತ್ತಿಕಾಚಮೆ ಮಣ್ಣನ್ನು, ಗಿರಯಶ್ಚಮೆ ಪರ್ವತಾಶ್ಚಮೆ ಪರ್ವತಗಳನ್ನು ಕೊಟ್ಟಿದ್ದಾನೆ, ವನಸ್ಪತಯಶ್ಚಮೆ ವನಸ್ಪತಿಗಳನ್ನು ಕೊಟ್ಟಿದ್ದಾನೆ, ಹಿರಣ್ಯಶ್ಚಮೆ ಶೀಶಂಚಮೆ ತ್ರಿಪುಶ್ಚಮೆ ಶ್ಯಾಮಂಚಮೆ ಲೋಹಂಚಮೆ ವಾಯುಶ್ಚಮೆ ಜ್ಯೋತಿಶ್ಚಮೆ ಸುಭಶ್ಚಮೆ. ಎಷ್ಟು ವಿಧವಾದಂತಹ ಪ್ರಪಂಚದಲ್ಲಿ ಏನೇನಿದೆಯೋ ಎಲ್ಲವನ್ನು ಭಗವಂತ ನಮಗೋಸ್ಕರ ಕೊಟ್ಟಿದ್ದಾನೆ. ಹಾಗಾಗಿ ಈ ಸೃಷ್ಟಿ ಅನ್ನುವಂಥದ್ದು ಬಹಳ ಅದ್ಭುತವಾದಂಥ ದೊಡ್ಡ ಶಕ್ತಿ. ಈ ದೊಡ್ಡ ಶಕ್ತಿ ಅನ್ನುವಂಥದ್ದು ನಮಗೆ ಸಿಗಬೇಕು ಅಂತಂದರೆ ಆ ಶಕ್ತಿಗೆ ಸ್ವರೂಪವಾಗಿರ್ತಕ್ಕಂಥದ್ದು ವಿಶೇಷವಾದಂಥ ರುದ್ರ ಶಿವ. ಹಾಗಾಗಿ ಶಿವಲಿಂಗ, ಶಿವನ ದೇವಸ್ಥಾನಕ್ಕೆ ಹೋಗಿ ಕೇವಲ ಲಿಂಗವನ್ನು ಮಾತ್ರ ನೋಡಿ ದರ್ಶನ ಮಾಡಬೇಡಿ, ಸಾಕಾರ ದರ್ಶನದಲ್ಲಿ ಇರಬೇಡಿ. ಆ ಲಿಂಗ ರೂಪದಲ್ಲಿರ್ತಕ್ಕಂಥ ಜ್ಯೋತಿಯನ್ನು ದರ್ಶನ ಮಾಡಿ, ಅದೇ ಜ್ಯೋತಿರ್ಲಿಂಗ ವಿಶೇಷ. ಅದಕ್ಕೆ ಮಹಾಮಂಗಳಾರತಿ ಮಾಡಬೇಕಾದ್ರೆ ಅಗ್ನಿಯಿಂದ ಆ ಶಿವಲಿಂಗವನ್ನು ನೋಡಬೇಕು. ನೋಡಿದಾಗ ಆ ಭಗವಂತನ ಅನುಗ್ರಹ ಅನ್ನುವಂಥದ್ದು ನಮಗೆ ಸಿಗುತ್ತೆ. ಹಾಗಾಗಿ ಈ ಸೃಷ್ಟಿಯ ಮೂಲ ರಹಸ್ಯ ಹೆಣ್ಣು ಮತ್ತು ಗಂಡು ಆ ಸಮ್ಮಿಲನವೇ ಶಿವಲಿಂಗ ಅಂತ ನಮ್ಮ ಹಿರಿಯರು ನಮಗೆ ಹೇಳ್ತಾ ಬಂದರು. ಅದೇ ಪಾರಂಪರಿಕವಾಗಿ ನಾನಾಗಲಿ, ನೀವಾಗಲಿ, ನಮ್ಮ ತಂದೆ ತಾಯಿಗಳಾಗಲಿ, ನಮ್ಮ ಮಕ್ಕಳಾಗಲಿ ಹುಟ್ಟುವಂಥ ವಿಧಾನವೂ ಕೂಡ ಅದನ್ನು ಸೃಷ್ಟಿ ರಹಸ್ಯ ಅಂತ ಹೇಳ್ತೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಕೇವಲ ಲಿಂಗವನ್ನು ಮಾತ್ರ ದರ್ಶನ ಮಾಡಬೇಡಿ. ಆ ಮಂಗಳಾರತಿ ಮಾಡಬೇಕಾದ್ರೆ ಜ್ಯೋತಿ ಸ್ವರೂಪವಾಗಿರ್ತಕ್ಕಂಥ ಲಿಂಗವನ್ನು ದರ್ಶನ ಮಾಡಿ. ಖಂಡಿತ ನಿಮಗೂ ನಿಮ್ಮ ಕುಟುಂಬಕ್ಕೂ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಈ ವಿಡಿಯೋ ನೀವು ಒಬ್ಬರು ನೋಡಿದ್ರೆ ಸಾಕ, ಎಲ್ಲರೂ ನೋಡಲಿ, ಎಲ್ಲರಿಗೂ ವಿಷಯ ತಿಳಿಯಲಿ, ಸನಾತನ ಧರ್ಮದ ವಿಷಯ ಎಲ್ಲರಿಗೂ ತಿಳಿಯಲಿ. ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನ್ನುವಂಥದ್ದು ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.